ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಣೇಶ ಹಬ್ಬದ ದಿನ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಪುಟ್ಟ ಗಣೇಶನ ತರಕ್ಕೆ ಹೋಗಿದ್ದಾರೆ. ಮನೇಲೆಲ್ಲ ರೆಡಿ ಇದೆ, ಗಣೇಶನ ತೊಗೊಂಬಂದು ಕೂರಿಸೋದು ಅಷ್ಟೇನೆ. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಗಣೇಶನ ಒಳಗಡೆ ಆರತಿ ತೆಗೆದು ಬರ್ಸ್ಕೋಬೇಕಲ್ವ, ಹಂಗಾಗಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ ಪೂರ್ತಿ ಗಣೇಶ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ನಾನು ಹೇಳ್ದಂಗೆ ನಾನು ವಾಯ್ಸ್ ಹೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಈ ದಿನ ಹೆಂಗೋಗುತ್ತೆ ಅಂತ ನೋಡೋಣ. ಈ ವ್ಲಾಗ್ ಕಂಪ್ಲೀಟ್ ಅದೇ ಇರುತ್ತೆ. ನಮ್ಮ ಏರಿಯಾದಲ್ಲಿ ಬೇರೆ ದೊಡ್ಡ ಗಣೇಶ ದೇವಸ್ಥಾನ ಇದೆಯಲ್ವಾ, ಹಂಗಾಗಿ ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಸೊ ಹೆಂಗಿರುತ್ತೆ ಅಂತ ನೋಡೋಣ. ಈ ವ್ಲಾಗ್ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಗಣೇಶನೆಲ್ಲ ಕೂರಿಸಿದ್ಮೇಲೆ ಆಮೇಲಿಂದ ನಾನು ನಿಮಗೆ ಸಿಗ್ತೀನಿ. ಗೈಸ್, ನಮ್ಮ ಏರಿಯಾದಲ್ಲಿ ನೋಡಿ ಲೈಟಿಂಗ್ಸ್ ಹೆಂಗಿದೆ ಅಂತ. ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಮ್ಮಿ ಗಣೇಶ ಏನಾದರೂ ಮಾತಾಡು, ವ್ಲಾಗ್ ಮಾಡು ಮಾತಾಡೋದೇ ಇಲ್ಲ. ಮೇರೆ ಗಣೇಶ ನೋಡೋಕೆ ನಾವೇ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ. ಮನೇಲೆಲ್ಲ ಹಬ್ಬ ಎಲ್ಲ ಮುಗೀತು, ಗಣೇಶನ ಕಲ್ತ್ಬಿಟ್ವಿ. ನಾವು ಇವಾಗ ಗಣೇಶ ದೇವಸ್ಥಾನಕ್ಕೆ ಬಂದೋಣ ಅಂತ ಬಂದಿದ್ದೀವಿ. ಏನು ಮಮ್ಮಿ? ಹೌದು. ನಮ್ಮಮ್ಮ ಸೀರೆ, ಇದು ಜಾಕೆಟ್ ನಂದು. ನಮ್ಮಮ್ಮ ಸೀರೆ ನೋಡಿ, ಹಳೆ ಸೀರೆ. ನಮ್ಮಮ್ಮದು ಹಳೆ ಸೀರೆ. ಎಷ್ಟು ವರ್ಷದ ಸೀರೆ ಮಮ್ಮಿ ಇದು? 22 ವರ್ಷ ಸೀರೆ. 22 ವರ್ಷದ ಸೀರೆ. ನಾನು ಇವಾಗ ಉಟ್ಕೊಂಡಿದ್ದೀನಿ ನಮ್ಮಮ್ಮ ಸೀರೆ. ಚೆನ್ನಾಗಾಯ್ತು. ಗಣೇಶ ದೇವಸ್ಥಾನ ಹತ್ರ ಶಾಪಿಂಗ್ ಹೋಗಿದ್ವಿ. ಎಲ್ಲ ಕಡಿಮೆ ಸುಮ್ಮನೆ ಚಿಕ್ಕ ಐಟಮ್ ತೊಗೊಂಡು ಬಂದ್ವಿ ಗೈಸ್. ನೋಡಿ, ಇದೆಲ್ಲ ಸ್ಟಿಕ್ಕರ್ 10 ರೂಪೀಸ್ ಅಂತೆ ತೊಗೊಂಡ್ವಿ. ಆ ಟಾಪ್ಸ್ ತೊಗೊಂಡ್ವಿ ನಾನು ಮಮ್ಮಿ ಒಂದೇ ಥರ. ಮತ್ತು ಇದು ಡೆಸರ್ಟ್ಸು ಬ್ರೌನಿ ಇದೆಲ್ಲ ಇತ್ತು, ಅದಕ್ಕೆ 120 80 ರೂಪೀಸ್ ಏನೋ ಕೊಟ್ಟು ತೊಗೊಂಡ್ವಿ. ಈ ಚೈನ್ ಎಲ್ಲ ಜಸ್ಟ್ 50 ರೂಪೀಸ್ ಎಲ್ಲ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಇದೊಂದು ತೊಗೊಂಡೆ. ಮತ್ತು ಈ ಕೀ ಚೈನ್ 100 ರೂಪೀಸು, ಇದು ತೊಗೊಂಡ್ವಿ. ಹೌದು. ಈ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ 10 ರೂಪೀಸ್ ಅಂತೆ ಗೈಸ್. ಒಂದು 10 ರೂಪೀಸ್ ಅಂತೆ, ಅದಕ್ಕೆ ಸುಮ್ಮನೆ 3 ಇಟ್ಕೊಂಡು ಬಂದ್ವಿ ಹಂಗೆ. ಸೊ ಇಷ್ಟು ಶಾಪಿಂಗ್ ಮಾಡಿದ್ವಿ ಗಣೇಶ ದೇವಸ್ಥಾನ ಹತ್ರ ಹೋಗಿ. ಬಟ್ ತುಂಬ ಜನ ರಶ್ ಇದ್ದರು. ಮಮ್ಮಿ ಹೆಂಗಿತ್ತು ಶಾಪಿಂಗ್? ಚೆನ್ನಾಗಿತ್ತಾ? ದೇವ್ರು ಚೆನ್ನಾಯ್ತಾ? ಏನೇ ತೊಗೊಂಡೆ? ಎಷ್ಟಾಯ್ತು ಖರ್ಚು ಇಷ್ಟಕ್ಕೆ? 1200. ಇದು ಮಾತ್ರ 1200. ಇದೆಲ್ಲ ಸೇರಿ 1500 1600. 2000 ಒಳಗಡೆ ಆಗಿದೆ ಗೈಸ್ ಇವೆಲ್ಲ. ಇದು ನಮ್ಮಮ್ಮ ತೊಗೊಂಡಿತ್ತು, ನಮ್ಮಮ್ಮಗೆ ಈ ಚೈನ್. ಇಂಥ ಚೈನ್ಗಳಂದರೆ ತುಂಬ ಇಷ್ಟ ಗೈಸ್. ನೋಡಿ, ಇವಾಗೂ ಅದನ್ನೇ ಹಾಕೊಂಡವ್ರೆ. ಇದು ನಾನು ತೊಗೊಂಡಿದ್ದು, ಚೆನ್ನಾಗಿತ್ತಿದು. ಇದು ನನ್ನ ತಮ್ಮಗೆ, ಅವನಿಗೆ ಇಂಥವೆಲ್ಲ ಇಷ್ಟ ಜಾಸ್ತಿ, ಅದಕ್ಕೆ ಇಂಥ ತೊಗೊಂಡು. ಇಷ್ಟೇ ಗೈಸ್. ಇದಾದ್ಮೇಲೆ ಏನು ಪ್ಲಾನಿಂಗ್ಸ್? ನನ್ನ ತಮ್ಮನ ಮನೆಗೆ ಹೋಗಿ ಒಡ ಹುಟ್ಟಿದ ತಮ್ಮ ಅಲ್ಲ, ತಮ್ಮಕ್ಕಿನ ಹೆಚ್ಚು ನಮಗೆ ಕೂಡ ಹುಟ್ಟಿರೋಕ್ಕಿಂತ ಹೆಚ್ಚೆ ಹೋಗಿ ಬಾಗಿನ ಇಸ್ಕೊಂಬರ್ಬೇಕು. ಸೊ ಗೈಸ್, ಫೈನಲಿ ಗಣೇಶನ ಬಿಟ್ಬಿಟ್ವಿ. ನಾವು ಮನೆಯಲ್ಲೇ ಬಿಡ್ತೀವಿ, ಹಂಗಾಗಿ ಆ್ಯಕ್ಚುಲಿ ನಮ್ಮ ಪ್ರಕಾರ ಇದೇ ಬೆಸ್ಟ್ ಅನಿಸುತ್ತೆ. ಅದಕ್ಕೆ ನಾವು ಮನೆಯಲ್ಲೇ ಬಿಟ್ಬಿಡ್ತೀವಿ ಗಣೇಶನ. ಅಲ್ಲೆಲ್ಲ ಬಿಟ್ಟರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂಗೆ ಬಿಡೋದಿಲ್ಲ ಕೆರೆಗಳಲ್ಲೆಲ್ಲ ಅಂತ ನಾವು ಮನೆಯಲ್ಲೇ ಬಿಟ್ಬಿಡ್ತೀವಿ. ಈ ನೀರನ್ನ ತೊಗೊಂಡೋಗಿ ಅದು ತುಳಿದಿರೋ ಜಾಗ ಇರೋ ಹತ್ರ ಮರದ ಹತ್ರ ಹಾಕ್ಬಿಡ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ.
ಸೊ ಎಸ್ ಗೈಸ್, ಹಬ್ಬ ಎಲ್ಲ ಮುಗೀತು. ಇವತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ನಾನು ಮಲ್ಕೊಂಡೇ ಇದ್ದೆ ಜಾಸ್ತಿ ಹುಷಾರಿಲ್ಲ ಅಂತ. ನಮ್ಮಮ್ಮನೇ ಎಲ್ಲ ಮಾಡ್ಕೊಂಡಿದ್ದು. ಇನ್ನು ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಯಾರಿಗಾದ್ರೂ ಈ ವ್ಲಾಗ್ ನೋಡ್ತಾ ಇರೋರಿಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.